ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಏನು ಇವತ್ತು ಏನು 3991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ KEA ಸ್ಕೋರ್ ಲಿಸ್ಟ್ನ ಎಲ್ರಿಗೂ ಬಿಡುಗಡೆ ಮಾಡಿದ್ದಾರೆ. ಸೊ ಆಲ್ರೆಡಿ ತಮ್ಮೆಲ್ಲರಿಗೂ ತಾವೇನೇನು ಸ್ಕೋರ್ ತೆಗೆದಿದ್ರಿ ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ತುಂಬ ಜನದಲ್ಲಿ ಒಂದು ಡೌಟ್ಸ್ ಹೆಚ್ಚಾಗ್ತಾ ಇದೆ. ಸರ್ ನಂದು ಇಷ್ಟು ಸ್ಕೋರ್ ಬಂದಿದೆ, ಆಗುತ್ತಾ ಇಲ್ವೋ ಅಂತ. ನನಗಂತೂ ತುಂಬ ಜನ ಕ್ವಶನ್ಸ್ ರಿಪೀಟ್ ಕೇಳ್ತಲೇ ಇದ್ದೀರಾ. ನನಗೆ ಸಂಬಂಧ ನಾನು ಏನು ಎಕ್ಸಾಮ್ ಆಯಿತು ಅವತ್ತಿನ ಹಿಂದೆಯೇ ನಿಮಗೆ ಏನು ಎಕ್ಸಾಮ್ ಆಯ್ತಲ್ಲ ಅವ ಸಂಜೆನೇ ನಿಮ್ಗೊಂದು ವೀಡಿಯೋ ಮಾಡಿ ಎಲ್ಲರಿಗೂ ಮಾಹಿತಿ ಹೇಳಿದ್ದೆ. ತಾವುಗಳು ಎಷ್ಟೆಷ್ಟು ಸ್ಕೋರ್ ತೆಗೆದ್ರೆ ಮ್ಯಾಕ್ಸಿಮಮ್ ಬರುತ್ತೆ ಅಂತ ನಾನು ಕೆಲವೊಂದು ಗ್ರೂಪಲ್ಲಿ ಪೋಲ್ ಆಗಿರ್ಬೋದು ಮತ್ತು ಇನ್ನು ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ಎಲ್ಲರೂ ಮಾಹಿತಿ ಕೇಳ್ಕೊಂಡು ತಮಗೆ ಇನ್ಫಾರ್ಮ್ ಮಾಡಿದ್ದೆ ಯಾವುದು ಗುಡ್ ಸ್ಕೋರ್ ಅಂದ್ಬಿಟ್ಟು. ನೀವು ಇನ್ನೂ ಏನು ಮಾಡಿದ್ದೀರಾ, ನೋಡೋಣ ಸ್ಕೋರ್ ಬಂದಮೇಲೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ತುಂಬ ಜನ ಇನ್ನೂ ಮಾಡ್ತಾ ಇಲ್ಲ. ಖಂಡಿತವಾಗಿಯೂ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೇನು ಒಳ್ಳೆ ಸ್ಕೋರ್ ಬಂದಿದೆಯಾ ಮೀನ್ಸ್ ಅಂದರೆ ನೀವು ನನ್ನ ಪ್ರಕಾರ ಒಂದು 50 ಬಂದಿದೆ ಅಂದರೆ ನೀವು ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡೋದು ತುಂಬ ಒಳ್ಳೆಯದು. ಒಂದು ವೇಳೆ ಇಲ್ಲ ನಾನು ಇನ್ನು ರಿಸಲ್ಟ್ ಬಿಟ್ಮೇಲೆ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ನಿಮ್ಗೊಂದು ವಾರ ಕೂಡ ಸಿಗುತ್ತೆ ಅಷ್ಟೇ. ವಾರ ಕೂಡ ಸಿಗೋದು ಡೌಟ್ ಇದೆ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಈ ಮಂತ್ ಎಂಡಲ್ಲಿ ತಮಗೆ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ KEA ತುಂಬ ಪ್ರೋಸೆಸ್ನ ಬೇಗ ನಡೆಸ್ತಾ ಇದೆ, ತಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ನೀವು ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮಂಥ ದಡ್ರು ಯಾರೂ ಇಲ್ಲ. ಯಾಕೆಂದರೆ ಕೈಗೆ ಬಂದಿದ್ದು ಬಾಯಿಗೆ ಬಂದಿದ್ದು ಕಳ್ಕೊಂಡೇ ರೀತಿ ಆಗ್ಬಿಡುತ್ತಲ್ಲ. ಯಾವುದೇ ಕಾರಣಕ್ಕೂ ಆ ಥರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಾಕ್ಟೀಸ್ ಮಾಡಿ, ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಿ. ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಅವ್ರು ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಹೆಣ್ಮಕ್ಳಂತೂ 50 ತೆಗೆದ್ರಂತೂ ಖಂಡಿತವಾಗಿಯೂ ನೀವು ಪ್ರಾಕ್ಟೀಸ್ ಮಾಡಲು ಇರೋಕ್ಕೆ ಹೋಗ್ಬಿಡಿ. ಖಂಡಿತವಾಗಿಯೂ ಪ್ರಾಕ್ಟೀಸ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ನನಗೆ ಲಾಂಗ್ ಜಂಪು ಸ್ವಲ್ಪ ಪ್ರಾಕ್ಟೀಸ್ ಬೇಕು, ನನಗೆ ಎಲ್ಲೂ ಹೋಗಲಿ ಇಲ್ಲ, 5 ಜಂಪ್ ಪ್ರಾಕ್ಟೀಸ್ ಬೇಕು, ಎಲ್ಲಿ ಹೋಗಬೇಕು ಅಂತ ಮಾಹಿತಿ ಕೇಳ್ತಾ ಇದ್ದೀರಾ. ಯಾರು ಬೆಂಗಳೂರಲ್ಲಿದ್ದೀರಾ ಅವರು ನಿಮ್ಮ ಇನ್ ಕೇಸ್ ಹಣಕಾಸಿನಲ್ಲಿ ನೀವೇನಾದರೂ ಚೆನ್ನಾಗಿದ್ದರೆ ಮಾತ್ರ ನಾನು ಹೇಳ್ತಾ ಇರೋದು. ಕಂಠೀರವ ಸ್ಟೇಡಿಯಮ್ಮು ಇಂಡೋರ್ ಸ್ಟೇಡಿಯಮಲ್ಲಿ ಲಾಂಗ್ ಜಂಪ್ ಮತ್ತು 5 ಜಂಪಿಗೆ ಜಸ್ಟ್ ಮಾರ್ನಿಂಗು ಮತ್ತು ಈವ್ನಿಂಗು ಸ್ವಲ್ಪ ನಿಮಗೆ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ಮೇ ಬಿ ಅಲ್ಲೇನೋ ಫೀಸು ಸಮಥಿಂಗ್ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಕೆಲವರು ಹೋಗ್ತಿದ್ದಾರೆ, ಅಲ್ಲೋಗಿ. ಮತ್ತು ಇನ್ನೊಂದು ಲಾಂಗ್ ಜಂಪ್ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ಈಗ ನೋಡಿ, ನಮ್ಮ ಯೂನಿವರ್ಸಿಟಿ ಇದೆಯಲ್ಲ, ಬೆಂಗಳೂರು ಯೂನಿವರ್ಸಿಟಿ ಇದೆ, ಅಲ್ಲಿ ಲಾಂಗ್ ಜಂಪ್ ಪ್ರಾಕ್ಟೀಸ್ಗೆ ಅಂತಲೇ ಸ್ವಲ್ಪ ಪ್ಲೇಸ್ ಇದೆ. ಅದಾದಮೇಲೆ ಧಾರವಾಡದಲ್ಲೂ ಕೂಡ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅಲ್ಲೂ ಕೂಡ ಕೆಲವೊಂದು ಪ್ಲೇಸಲ್ಲಿ ಲಾಂಗ್ ಜಂಪ್ಗೆಲ್ಲ ರೆಡಿ ಇದೆ, ಅಲ್ಲೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಮತ್ತು ಇನ್ನೊಂದು ಯಾರು ಅಂತಂದರೆ ಲಾಂಗ್ ಜಂಪ್ ರನ್ನಿಂಗ್ ಅಂತೂ ಮೋಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ ಲಾಂಗ್ ಜಂಪು 5 ಜಂಪು ಇವೆರಡರಲ್ಲಿ ಯಾವ್ದಾರು ಒಂದು ಮಾಡ್ಕೋಬೋದು. ನೀವು ರನ್ನಿಂಗೇ ಪಾಸ್ ಆಗಿಲ್ಲ ಅಂತಂದರೆ ಖಂಡಿತವಾಗಿಯೂ ನೀವು ಎರಡಕ್ಕೂ ಇನ್ನು ಮುಂದಕ್ಕೆ ಹೋಗೋಕ್ಕೆ ನಿಮಗೆ ಏನು ಅರ್ಹತೆಯೇ ಇಲ್ಲ ಈ ಪೊಲೀಸ್ ಫಿಸಿಕಲಲ್ಲಿ, ಖಂಡಿತವಾಗಿಯೂ. ಮತ್ತು ಇನ್ನೂ ಕೆಲವರು ಏನಪ್ಪ ಕೇಳ್ತಾ ಇದ್ದೀರಾ ಅಂದರೆ, ಸರ್ ನಾನು ಸ್ಪೆಕ್ಸ್ ಯೂಸ್ ಮಾಡ್ತೀನಿ, ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಿದ್ರೆ, ಸ್ಪೆಕ್ಸ್ ಯೂಸ್ ಮಾಡೋದೇನು ತೊಂದರೆ ಇಲ್ಲ. ಇವನ್ ನಾನು ಕೂಡ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈವನ್ ಆ ಟೈಮಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೆ. ಓಕೆನಾ, ಅದರಲ್ಲೇನು ಸುಳ್ಳೇನಿಲ್ಲ. ನೋಡಿ, ನಾನು ಕೂಡ ಇವನ್ ಸ್ಪೆಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ನಾನು ಕೂಡ ಮೆಡಿಕಲ್ ಟೈಮಲ್ಲಿ ಸ್ಪೆಕ್ಸ್ ಯೂಸ್ ಮಾಡ್ತಿದ್ದೆ. ಸೊ ಮ್ಯಾಕ್ಸಿಮಮ್ ಅಂತಂದರೆ ನಿಮ್ಗೇನು ಇನ್ನೇನು ಒಂದು 10 ಡೇಸ್ ಆಗ್ಬೋದು ಫಿಸಿಕಲ್ ಸ್ಟಾರ್ಟ್ ಆಗೋದಕ್ಕೆ. ಯಾಕೆಂದರೆ ಆಲ್ರೆಡಿ ಸರ್ಕ್ಯುಲೇಷನ್ ತುಂಬ ಕಡೆ ಓಡಾಡ್ತಿರೋ ತಾವೆಲ್ಲ ಗಮನಿಸಿದ್ದೀರಾ. ಸೊ ನೀವು ಇನ್ನೂ ಏನಾದರೂ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ನಿಮ್ಮಂಥ ದಡ್ರು ಯಾರೂ ಇಲ್ಲ. ಯಾಕೆಂದರೆ ಅನ್ಎಂಪ್ಲಾಯ್ಮೆಂಟ್ ಇಷ್ಟು ಕಾಡ್ತಿದೆ ಅಂತ ತಮಗೂ ಕೂಡ ಗೊತ್ತಿದೆ. ಸೊ ಆಲ್ರೆಡಿ ಮತ್ತು ಇನ್ನೊಂದು ತುಂಬ ಏಜ್ ಆದರೂ ಇದ್ದೀರಾ. ಸೊ ಮತ್ತೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಮತ್ತೆ ಸರ್ ಈಗ ಅದಕ್ಕೆ ಓದ್ಕೊಂಡು ಕೂತ್ಕೊಂಡ್ರೆ, ನಾವು ಫಿಸಿಕಲ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಂಡ್ರೆ CR ಎಕ್ಸಾಮ್ಸ್ ಇದೆ, ಅದಕ್ಕೆ ಏನು ಮಾಡೋದು ಅಂತ ಮತ್ತೆ ಕೆಲವ್ರು ಕ್ವಶನ್ ಕೇಳಿದ್ದೀರಾ. ಏನಂದರೆ ನೀವು ಬೆಳಗಿಂದ ಸಂಜೆವರೆಗೂ ಏನೋ ಫಿಸಿಕಲ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋಂಗೇನಿಲ್ಲ. ಬೆಳಗ್ಗೆ ಒಂದು 3 ಅವರ್ ಮಾಡಿ, ಸಂಜೆ ಒಂದು 2 ಅವರ್ಸ್ ಮಾಡಿ, ಮಧ್ಯ ಟೈಮಲ್ಲಿ ಓದಿ. ಯಾಕೆಂತಂದರೆ ಈಗ ನೀವು ಇಲ್ಲಿ ಹತ್ತತ್ರ ಫಿಸಿಕಲಿಗೆ ಬಂದು ಒಂದಿಷ್ಟು ಫೈಲ್ ಬಂದು ಆಗಲಿಲ್ಲ ಅಂತ ಮತ್ತೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಖಂಡಿತವಾಗಿಯೂ ನೀವು ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಿ. ಯಾರು ಪ್ರಾಕ್ಟೀಸ್ ಮಾಡಿಲ್ಲ ಅವರು, ಅದರಲ್ಲಿ ಹೆಣ್ಮಕ್ಳು ಏನು 50+ ಯಾರು ತೆಗೆದಿದ್ರೆ ಖಂಡಿತವಾಗಿಯೂ ತಾವು ಇವತ್ತಿಂದಲೇ ಪ್ರಾಕ್ಟೀಸ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸರ್ ಲಾಂಗ್ ಜಂಪು ಮಾಡಲೇಬೇಕಾ, 5 ಜಂಪ್ ಮಾಡಲೇಬೇಕಾ ಅಂತ ಅದಂತೂ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಅದೇ ಕ್ವಶನ್ ಅಗೇನ್ ರಿಪೀಟೆಡು. ನೀವು ಲಾಂಗ್ ಜಂಪ್ 5 ಜಂಪ್ ಯಾವ್ದಾದ್ರು ಒಂದು ಮಾಡಿದ್ರೆ ಸಾಕಾಗುತ್ತೆ. ಅದ್ರ ಬಗ್ಗೆ ಏನೋ ಇದಿಲ್ಲ. ಶಾರ್ಟ್ ಬಿಟ್ ಒಂದು ಎಸಿಬೇಕು, ಎಸಿತೀರ. ಮ್ಯಾಕ್ಸಿಮಮ್ಮು ರನ್ನಿಂಗಲ್ಲೇ ಫೇಲ್ ಆಗ್ತಾರೆ ಎಲ್ರೂ. ಮ್ಯಾಕ್ಸಿಮಮ್ ಈಗೊಂದು ಎಕ್ಸಾಂಪಲ್ಲು 20 ಜನ ಇಲ್ಲ 30 ಜನನ ರನ್ನಿಂಗಲ್ಲಿ ಬಿಟ್ಟರೆ ಮಿನಿಮಮ್ ಅಂದರೆ 15 ಜನ ಫೇಲ್ ಆಗ್ತಾರೆ. ಬೇಕಾದ್ರೆ ತಾವೇ ಗ್ರೌಂಡಿಗೆ ಹೋಗ್ತಿರಲ್ಲ, ಅವಾಗ ನೋಡ್ತೀರಾ ಮಿನಿಮಮ್ 15 ಜನ ಫೇಲ್ಯೂರ್ ಆಗ್ತಾರೆ. ಸೊ ರನ್ನಿಂಗು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ನಾನು ಸಂದು ನಿಮ್ಗೆ ಗೊತ್ತು ಹೇಳ್ತಿರೋದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನೀವು ಕೂತ್ಕೊಂಡು ಈಗ ನೆಕ್ಸ್ಟ್ ಏನಾದ್ರೂ ನಿಮ್ಮದು ಫಿಸಿಕಲ್ ಆದ ತಕ್ಷಣ ಮತ್ತೆ ನಿಮಗೆ ಟೈಮಿಂಗ್ ಇರುತ್ತೆ. KSRP ಟೈಮ್ ಇದೆ,
KSISF ಟೈಮ್ ಇದೆ, ಖಂಡಿತವಾಗಿ ಓದ್ಬೋದು. ಸೊ ಎಲ್ರಿಗೂ ಒಳ್ಳೇದಾಗಲಿ. ರನ್ನಿಂಗ್ ಖಂಡಿತವಾಗಿ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಇವತ್ತಿಂದೆಲ್ಲ ಪ್ರಾಕ್ಟೀಸ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತು ಇದನ್ನು ಕೇಳಿದ್ರಿ ಸರ್, ಕಂಪ್ಯೂಟ್ರು ಪುಸ್ತಕ ನಿಮ್ದು ಏನು ಬರ್ತಾ ಇದೆ, ಮತ್ತು ಕೆಲವರು OBC ಬುಕ್ನೂ ಕೂಡ ಕೇಳ್ತಾ ಇದ್ದೀರಾ ಸರ್, ಅದು ಕೂಡ ಮಾರ್ಕೆಟಲ್ಲಿ ಇದೆ ಅಂತ. ಮತ್ತು ತೊಗೊಳಕ್ಕೆ ಹೋಗ್ಬೇಡಿ ಆ ಬುಕ್ಸ್ನ, ಮಾರ್ಕೆಟಲ್ಲಿ ಇದ್ರೂ ಕೂಡ ಯಾವುದನ್ನ OBC ಬುಕ್ಸ್ನ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಅದು ಔಟ್ಡೇಟೆಡ್ ಆಗಿದೆ. ಈಗ ನಾನು ಸೇಲ್ ಆಗಲಿ ಅಂದ್ಬಿಟ್ಟು ಆ OBC ಬುಕ್ ತೊಗೊಳ್ಳಿ ಮತ್ತೆ ಕಾಲ್ಫರ್ ಆಗುತ್ತೆ ಅಂತ B ಗ್ರೂಪ್ ಆಗುತ್ತೆ ಅಂತ ಹೇಳ್ಬೋದು. ಅದು ನಿಮಗೆ ಔಟ್ಡೇಟೆಡ್ ಆಗಿದೆ. ಮತ್ತು ನೆಕ್ಸ್ಟ್ ಸಿಲೆಬಸ್ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ಸೊ ತಗೊಳಕ್ಕೋಗ್ಬೇಡಿ. ಕಂಪ್ಯೂಟರ್ ಬುಕ್ಸ್ ಮಾತ್ರ ಈಗ ಹೊಸ್ದಾಗಿ ಬಿಡುಗಡೆ ಮಾಡಿದ್ದೀನಿ, ಅದನ್ನೊಂದ್ಸಲ ನೋಡಿ ತೊಗೊಂಡು ನೀವೇ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವ್ರಿಗೆಲ್ಲ ಒಂದ್ಸಲ ಯೂಸ್ ಆಗೇ ಆಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.